ಹಜ್ನ ಪ್ರಮುಖ ಆರಾಧನಾ ಕರ್ಮ ಅರಫಾ ಸಂಗಮ ಮಂಗಳವಾರ ಮಕ್ಕಾದ ಅರಫಾದಲ್ಲಿ ನಡೆಯಿತು. 1,75,000ಕ್ಕೂ ಹೆಚ್ಚು ಭಾರತೀಯರು ಸೇರಿದಂತೆ ಜಗತ್ತಿನ ವಿವಿಧೆಡೆಯಿಂದ ಸೌದಿ ಅರೇಬಿಯಾದ ಮಕ್ಕಾಗೆ ಬಂದು ತಲುಪಿರುವ ಸುಮಾರು 20 ಲಕ್ಷ ಶ್ರದ್ಧಾಳುಗಳು ಅರಫಾ ಪ್ರವಚನಕ್ಕೆ ಸಾಕ್ಷಿಯಾದರು. ಶ್ರದ್ಧಾಳುಗಳು ಸೋಮವಾರ ರಾತ್ರಿಯಿಂದಲೇ ಮಕ್ಕಾದಲ್ಲಿರುವ ತಮ್ಮ ವಸತಿ ಸ್ಥಳದಿಂದ ಬಸ್ಗಳ ಮೂಲಕ ಮಿನಾಗೆ ಬರಲು ಪ್ರಾರಂಭಿಸಿದ್ದರು. ಮಂಗಳವಾರ ಬೆಳಗ್ಗಿನಿಂದಲೂ ಲಕ್ಷಾಂತರ ಶ್ರದ್ಧಾಳುಗಳು ಅರಫಾ ತಲುಪಿದ್ದಾರೆ. ಮಸ್ಜಿದುನ್ ನಮಿರಾದಲ್ಲಿ ಹಿರಿಯ ವಿದ್ವಾಂಸ ಮದೀನಾ ಮಸೀದಿಯ ಇಮಾಮ್ ಅಲಿ ಅಲ್ ಹುದೈಫಿ ಅವರು ಅರಫಾ ಪ್ರವಚನಕ್ಕೆ ನೇತೃತ್ವ ನೀಡಿದರು. ಪ್ರವಚನದಲ್ಲಿ ಅವರು ಹಜ್ ಮನುಷ್ಯರ ನಡುವೆ ಪರಸ್ಪರ ಒಗ್ಗಟ್ಟು ಮತ್ತು ಸೌಹಾರ್ದ ಸಹಕಾರದ ಸಂದೇಶವನ್ನ ಸಾರುತ್ತದೆ ಎಂದರು. ಲೌಕಿಕ ಜೀವನದ ಮೇಲಿನ ನಮ್ಮ ಅತಿಯಾಸೆಯನ್ನ ಕೊನೆಗೊಳಿಸಿ ಹಜ್ಜಿನ ಮೂಲಕ ಹೊಸ ಜೀವನವನ್ನ ಆರಂಭಿಸಬೇಕು ಎಂದು ಅವರು ಜನರಿಗೆ ಸಂದೇಶ ನೀಡಿದರು. ಜಗತ್ತಿನ ಮುಸ್ಲಿಮರು ಎದುರಿಸುತ್ತಿರುವ ಎಲ್ಲಾ ಸಂಕಷ್ಟಗಳನ್ನ ಸರ್ವಶಕ್ತನಾದ ಅಲ್ಲಾಹು ನಿವಾರಿಸಲಿ ಎಂದು ಪ್ರಾರ್ಥನೆ ಮಾಡಿದರು. 150ಕ್ಕೂ ಹೆಚ್ಚು ದೇಶಗಳನ್ನ ಪ್ರತಿನಿಧಿಸುವ ಸುಮಾರು 20 ಲಕ್ಷ ಶ್ರದ್ಧಾಳುಗಳು ಮಂಗಳವಾರ ಸೂರ್ಯಾಸ್ತ ಸಮಯದವರೆಗೆ ಅರಫಾದಲ್ಲಿ ಪ್ರಾರ್ಥನಾ ನಿರತರಾಗುತ್ತಾರೆ. ಮಂಗಳವಾರ ಸಂಜೆಯಿಂದ ಶ್ರದ್ಧಾಳುಗಳು ಅರಫಾದಿಂದ ಮುಜ್ದಲಿಫಾ ಕಡೆಗೆ ಹೊರಡುತ್ತಾರೆ. ರಾತ್ರಿ ವೇಳೆ ಮುಜ್ದಲಿಫಾ ತಲುಪಿ ಅಲ್ಲೇ ತಂಗಲಿದ್ದಾರೆ. ಆ ಬಳಿಕ ಬುಧವಾರ ಮತ್ತೆ ಮಿನಾಗೆ ಹಿಂತಿರುಗುತ್ತಾರೆ. ಜಂಬ್ರಾದ ವಿಧಿವಿಧಾನಗಳು ಹಾಗೂ ವಿದಾಯದ ತವಾಫ್ ಮತ್ತು ಬಲಿದಾನದ ಆಚರಣೆಗಳೆಲ್ಲ ಮುಗಿದ್ರೆ ಹಜ್ ಕರ್ಮ ಪೂರ್ಣಗೊಳ್ಳಲಿದೆ. ಈ ವರ್ಷದ ಹಜ್ಗೆ ಸೌದಿ ಆಡಳಿತದಿಂದ ಭಾರೀ ಭದ್ರತೆ ಒದಗಿಸಲಾಗಿದೆ. ಯಾತ್ರಿಕರಿಗೆ ಭದ್ರತೆ ಒದಗಿಸಲು ಪವಿತ್ರ ನಗರಗಳಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಕಳೆದ 1.5 ತಿಂಗಳಿಂದ ಹಜ್ಗಾಗಿ ಭದ್ರತಾ ಪೂರ್ವ ಸಿದ್ಧತೆಗಳು ನಡೆದಿದ್ದವು. ಅರಫಾದಲ್ಲಿ ಈ ಬಾರಿ 1 ವಾರಕ್ಕೂ ಮುನ್ನವೇ ಸಿದ್ಧತೆಗಳು ಪೂರ್ಣಗೊಂಡಿದ್ದವು. ಹರಂ ಮತ್ತು ಮಿನಾ ಸೇರಿದಂತೆ ಇತರೆಡೆಗಳಲ್ಲಿ ಕಟ್ಟುನಿಟ್ಟಿನ ವಾಹನಗಳ ಪರಿಶೀಲನೆ ನಡೆಯುತ್ತಿದೆ. ಅಲ್ಲಾಹನ ಅತಿಥಿಗಳಿಗೆ ಸುರಕ್ಷಿತವಾಗಿ ಹಜ್ ನಿರ್ವಹಿಸಲು, ತಮ್ಮ ಆಚರಣೆಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲು ಮತ್ತು ತೃಪ್ತಿಯಿಂದ ಮನೆಗೆ ಹಿಂತಿರುಗಲು ಸಾಧ್ಯವಾಗಬೇಕು ಎಂಬ ನಿಟ್ಟಿನಲ್ಲಿ ಸೌದಿ ಆಡಳಿತ ಈ ಕ್ರಮಗಳನ್ನು ಕೈಗೊಂಡಿದೆ. ಹಜ್ನ ಪ್ರಮುಖ ಆಚರಣೆಗಳಲ್ಲಿ ಒಂದಾದ ವಿದಾಯದ ತವಾಫ್ ನಿರ್ವಹಿಸಲು ಶ್ರದ್ಧಾಳುಗಳು ಈದ್ ಉಲ್ ಅಜ್ಹಾ ದಿನ ಬೆಳಗ್ಗಿನಿಂದಲೇ ಹರಮಿಗೆ ಆಗಮಿಸುತ್ತಾರೆ. ತ್ಯಾಗ ಬಲಿದಾನದ ಸಂಕೇತವಾಗಿ ಮುಸ್ಲಿಮರು ಆಚರಿಸುವ ಹಬ್ಬ ಈದ್ ಉಲ್ ಅಜ್ಹಾ ಅಥವಾ ಬಕ್ರೀದ್. ಭಾರತದಲ್ಲಿ ಮೇ 28ರಂದು ಮುಸ್ಲಿಮರು ಬಕ್ರೀದ್ ಆಚರಿಸಲಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.